ಸುಮಾರು 3 ವರ್ಷಗಳ ಹಿಂದೆ ನಾನು ಸಾಯಿ ಕೃಷ್ಣ ಫೈನಾನ್ಸ್ ಮಾಲೀಕರಾದಂಥ ವೆಂಕಟೇಶ್ವರನ್ ಕಣ್ಣೆಬ್ಬನ್ ಎನ್ನುವರ ವಿರುದ್ಧಕ್ಕೆ ದೂರು ಕೊಟ್ಟಿರ್ತೀನಿ ಸಂಬಂಧಪಟ್ಟಂಥ ಸಹಕಾರ ಇಲಾಖೆಗೆ. ಅವರು ಸಂಬಂಧಪಟ್ಟಂಥ ಇಲಾಖೆಯವರು ಸಂಬಂಧಪಟ್ಟಂಗೆ ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ. ಆ ನೋಟಿಸ್ ಜಾರಿ ಮಾಡಿದ ಸಂದರ್ಭದಲ್ಲಿ ಆ ಫೈನಾನ್ಸ್ ಮಾಲೀಕರು ಅಂದರೆ ಮಾಲೀಕರು ಕಚೇರಿಗೆ ಹೋಗಲ್ಲ, 3ನೇ ವ್ಯಕ್ತಿ ಸಂಬಂಧಪಟ್ಟ ಏನು ಹೇಳ್ತಾರೆ ಅಂತಂದರೆ, ನಾನು 2015ರಲ್ಲಿ ತಮ್ಮ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಫೈನಾನ್ಸ್ ವ್ಯವಹಾರ ಮಾಡಲು ಪರವಾನಗಿ ಪಡ್ತಿರ್ತೀನಿ. ಆದರೆ 3 ವರ್ಷ ಕಾಲ ನಾನು ಫೈನಾನ್ಸ್ ವ್ಯವಹಾರ ಮಾಡಿರ್ತೀನಿ. 2018ರಿಂದ ಸಂಪೂರ್ಣವಾಗಿ ನಾನು ಎಲ್ಲ ವ್ಯವಹಾರವನ್ನು ರದ್ದುಗೊಳಿಸಿರ್ತೀನಿ ಅಂತ ಹೇಳಿಬಿಟ್ಟು ಹಿಂಬರ ನೀಡಿರ್ತಾರೆ. ಏನು ಆ ಫೈನಾನ್ಸ್ ಮಾಲೀಕರಾದಂಥ ವೆಂಕಟೇಶ್ವರನ್ರವರೇ ಸೈನ್ ಮಾಡಿ ಒಂದು ಹೇಳಿಕೆಯನ್ನು ಇಲಾಖೆ ಕೊಟ್ಟಿರ್ತಾರೆ. ಆದ ನಂತರ ಏನು ಮಾಡ್ತಾರೆ ಅಂತಂದರೆ, ದಿನಾಂಕ 13/10/2023ರಲ್ಲಿ ಯಾವುದೇ ದಾಖಲೆ ಕೊಡಿದ್ರೆ ಹೇಳಿಕೆ ಕೊಟ್ಟಿದ್ದೀನ ಆ ಸಂಬಂಧಪಟ್ಟಂತ ಅಂದರೆ ನ್ಯಾಯಾಲಯನೇ ಅದು ಕೋರ್ಟೇ AR ಆಫೀಸರ್ ಕೋರ್ಟಲ್ಲಿ ಇನ್ನೊಂದು ದಿನಾಂಕ ಅಂದ್ಕೊಡ್ತಾರೆ. ಯಾಕೆ ಏನು ಹೇಳ್ತಾರೆ ಅಂತಂದರೆ, ಇದುವರೆಗೂ ನೀವು 3 ವರ್ಷ 2015-18ವರೆಗೂ ನಡೆಸಿರ್ತಕ್ಕಂಥ ಯಾವುದೇ ಸಂಬಂಧಪಟ್ಟ ದಾಖಲೆಗಳು ಕೊಟ್ಟಿರಲ್ಲ. 2018ರಿಂದ ನೀವು ಪೂರ್ಣವಾಗಿ ಸ್ಥಗಿತಗೊಳಿಸಿರ್ತಕ್ಕಂಥ ಸಂಬಂಧಪಟ್ಟಂತಹ ಯಾವುದೇ ದಾಖಲೆಗಳನ್ನು ಇಲಾಖೆಗೆ ನೀವು ಕೊಟ್ಟಿರಲ್ಲ. ಅದರಿಂದ 17/11/2023 ಬೆಳಿಗ್ಗೆ 11:30 ಗಂಟೆಗೆ ಸಂಪೂರ್ಣ ದಾಖಲೆಗಳನ್ನು ಒದಗಿಸಿ ನೀವು ಏನು ಮುಕ್ತಾಯಗೊಳಿಸಿರಿ ಅದಕ್ಕೆ ಸಂಬಂಧಪಟ್ಟಂತಹ ಅಂಥೇಳಿ ತಿಳಿಸಿರ್ತಾರೆ. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆದೇಶ ಮಾಡಿ 3 ವರ್ಷ ಕಳೆದಿದ್ದರೂ ಇದುವರೆಗೂ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಒದಗಿಸದೆ ಇವತ್ತು ರಾಜಾರೋಷವಾಗಿ ದಿನನಿತ್ಯ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಏನೋ ಅಂಗಡಿಗಳು, ಕಚೇರಿಗಳು, ಕೆಲವು ಸರ್ಕಾರಿ ಕಚೇರಿಗಳಲ್ಲಿ जल्दी तोड़ सर सिलेंडर जरा जरा जल्दी बस बस ಎಲ್ಲಿಬಿದ್ದವ್ರು ಬಂದ್ ಮಾಡ್ರದ ಕರೆಂಟ್ ಮಾಡ್ತೀವಲ್ಲ. ಸಿಲಿಂಡರ್ ಇಲ್ಲೇ ಹೊರಗೆ ಇಲ್ಲೇ ಸಿಲಿಂಡರ್